Dear students, in the last session we have studied about the basic characters of the basic features of the animals which make the animals different from each other. ಪ್ರತಿಯೊಂದು ಅನಿಮಲ್ಸ್ ಒಂದಕ್ಕಿಂತ ಒಂದು ವಿಭಿನ್ನ ಆಗಿದೆ ಅನ್ನೋದನ್ನ ಈ ಬೇಸಿಕ್ ಫೀಚರ್ಸ್ ಅನ್ನ ನೋಡ್ಬಿಟ್ಟು ನಾವು ಸ್ಟಡಿ ಮಾಡಿಬಿಟ್ಟು ತಿಳ್ಕೊಂಡ್ವಿ. ಸೊ these fundamental features helps to classify the organisms, classify the animals. So the broad classification of animals based on the common fundamental features now we are going to study. ಈ ಫಂಡಮೆಂಟಲ್ ಫೀಚರ್ಸ್ ಬೇಸಿಸಿನ ಮೇಲೆ ಅನಿಮಲ್ಸನ್ನು ಕ್ಲಾಸಿಫೈ ಮಾಡಿದ್ದಾರೆ, ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಅನ್ನೋದನ್ನ ಬ್ರೀಫ್ ಆಗಿ ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಸೊ Kingdom Animalia, which may be classified based on the levels of organization. So ಯಾವ್ದು cellular level grade, tissue grade, or the organ system grade of organisms ಅಂತ ಹೇಳಿ ಅಂದರೆ ಅನಿಮಲ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಲಾಗಿದೆ. ಸೆಲ್ಯುಲರ್ ಲೆವೆಲಲ್ಲಿ ನಾವು ಪೊರಿಫೆರಾನ ಸ್ಟಡಿ ಮಾಡಿದ್ವಿ, ಹಾಗೆ ಟಿಶ್ಯೂ ಲೆವೆಲಲ್ಲಿ ನಾವು ಸಿಲೆಂಟ್ರೇಟನ್ನ ಸ್ಟಡಿ ಮಾಡಿದ್ವಿ, ಆರ್ಗನ್ ಆ್ಯಂಡ್ ಆರ್ಗನ್ ಸಿಸ್ಟಮ್ ಲೆವೆಲನ್ನು ಕೂಡ ನಾವು ನೋಡಿದ್ವಿ. ಹಾಗೆ ಆನ್ ದ ಬೇಸಿಸ್ ಆಫ್ ಸಿಮಿಟ್ರಿ ದ ಆರ್ಗ್ಯಾನಿಸಮ್ಸ್ ಮೀನ್ಸ್ ದ ಅನಿಮಲ್ಸ್. ಸೊ ನಾವು ಅನಿಮಲ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನೋಡ್ತಾ ಇದ್ದೀವಿ. ಇಲ್ಲಿ ಅನಿಮಲ್ಸನ್ನ ರೇಡಿಯಲ್ ಸಿಮಿಟ್ರಿ ಮತ್ತು ಬೈಲ್ಯಾಟ್ರಲ್ ಸಿಮಿಟ್ರಿ ಅಂತ ಸ್ಟಡಿ ಮಾಡಿದ್ವಿ. ಒನ್ ಮೋರ್ ಇಸ್ ದ ಎಸಿಮಿಟ್ರಿಕಲ್ಗೆ ಪೊರಿಫೆರಾನ ಸ್ಟಡಿ ಮಾಡಿದ್ವಿ. ಹಾಗೆ ರೇಡಿಯಲ್ ಮತ್ತು ಬೈಲ್ಯಾಟ್ರಲ್, ರೇಡಿಯಲ್ ಸಿಮಿಟ್ರಿಗೆ ಸಿಲೆಂಟ್ರೇಟಾ ಹಾಗೆ ಟಿನೋಫೋರಾ ಅನ್ನುವಂಥ ಫೈಲಮನ್ನು ನಾವು ನೋಡಿದ್ವಿ. ದೆನ್ ಬೈಲ್ಯಾಟ್ರಲ್ ಸಿಮಿಟ್ರಿಯಲ್ಲಿ ನಾವು ಯಾವ್ದಾದ್ರು ನೋಡಿದ್ವಿ, ಪ್ಲಾಟಿಹೆಲ್ಮಿಂಥಸ್, ಆಸ್ಕ್ಹೆಲ್ಮಿಂಥಸ್, and then the annelida to chordates we studied as examples. Then body cavity is also called as coelom. So based on the presence or the absence of the body cavity, the animals may be classified into acoelomates, pseudocoelomates and the coelomates. acoelomates ಅಲ್ಲಿ ನಾವು ಪ್ಲಾಟಿಹೆಲ್ಮಿಂಥಸ್ ನ ನೋಡಿದ್ವಿ, ಹಾಗೆ pseudocoelomates ನ ಸ್ಯೂಡೋಸಿಲೋಮೇಟ್ಸ್ ಅಲ್ಲಿ ಆಸ್ಕ್ಹೆಲ್ಮಿಂಥಸ್ ಅನ್ನ ಎಕ್ಸಾಂಪಲ್ ನೋಡಿದ್ವಿ. ಹಾಗೆ ಟ್ರೂ ಸಿಲೋಮ್ನ ಹೊಂದಿರುವಂತಹ ಅಂದರೆ ಬಾಡಿ ಕ್ಯಾವಿಟಿ ಇರುವಂತಹ ಅನಿಮಲ್ಸ್ಗೆ ನಾವು ಅನೆಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಅಕೈನೋಡರ್ಮೆಟಾ, ಹೆಮಿಕಾರ್ಡಾಟಾ ಆ್ಯಂಡ್ ಕಾರ್ಡಾಟಾನ ಎಕ್ಸಾಂಪಲ್ಸ್ ಆಗಿ ನೋಡಿದ್ವಿ. ಓವರಾಲ್ ಎಲ್ಲದನ್ನು ನೀವು ನೋಡಿದ್ರೆ ನಾವು ಕೆಲವೊಂದು ಫೈಲಾಗಳನ್ನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ದ ಫೈಲಮ್ ಇಸ್ ಅ ಸಿಂಗ್ಯುಲರ್ ಫಾರ್ಮ್, ಫೈಲಾ ಇಸ್ ದ ಪ್ಲೂರಲ್ ಫಾರ್ಮ್. ಇಲ್ಲಿ ನಾವು ನೋಡ್ತಾ ಇರೋ ಫೈಲಾಗಳನ್ನು ಯಾವ್ದಾದ್ರು ಅಂತ ಇನ್ನೊಂದ್ಸರಿ ನೇಮಿಂಗ್ ಮಾಡೋಣ. ಫೈಲಮ್ ಪೋರಿಫೆರಾ, ಫೈಲಮ್ ಸಿಲೆಂಟ್ರೇಟಾ, ಫೈಲಮ್ ಟಿನೋಫೋರಾ, ಅಂಡ್ ದೆನ್ ಪ್ಲಾಟಿಹೆಲ್ಮಿಂಥಸ್, ಫೈಲಮ್ ಆಸ್ಕ್ಹೆಲ್ಮಿಂಥಸ್, ಫೈಲಮ್ ಅನೆಲಿಡಾ, ಫೈಲಮ್ ಆರ್ಥ್ರೋಪೋಡಾ, ಫೈಲಮ್ ಮೊಲುಸ್ಕಾ, phylum Echinodermata and the Hemichordata. Last one is the Chordata. So on the basis of presence of notochord and absence of notochord, these phyla may be grouped. Two groups agi place ಮಾಡ್ತಾರೆ. One, the animals which do not bear the notochord are all included under non-chordates. Non-chordates ಅಲ್ಲಿ ಪ್ಲೇಸ್ ಮಾಡ್ತಾರೆ. ಸೊ ಪೋರಿಫೆರಾ ಇಂದ ಹೆಮಿಕಾರ್ಡಾಟವರೆಗೂ ಎಲ್ಲದೂ ಕೂಡ ನಾನ್ ಕಾರ್ಡಾಟ್ಸ್ ಅಲ್ಲಿ ನೋಡ್ತೀವಿ. ದ ಲಾಸ್ಟ್ ಒನ್ ಫೈಲಮ್ ದಟ್ ಈಸ್ ಅ ಕಾರ್ಡಾಟಾ, ದೀಸ್ ಓನ್ಲಿ ಬಿಯರ್ಸ್ ದ ನೋಟೋಕಾರ್ಡ್, ಸೊ ದೇ ಆರ್ ಪ್ಲೇಸ್ಡ್ ಅಂಡರ್ ಕಾರ್ಡಾಟಾ. ಸೊ ಹೀಗೆ ಅನಿಮಲ್ಸನ್ನು ಕ್ಲಾಸಿಫೈ ಮಾಡಲಾಗಿದೆ. ಸೊ ನೋಡಿ, ನಾನ್ ಕಾರ್ಡಾಟ್ಸ್ ಅಲ್ಲಿ ನಾವು ಪೋರಿಫೆರಾ, ಸಿಲೆಂಟ್ರೇಟಾಸ್, ಟಿನೋಫೋರಾ, ಪ್ಲಾಟಿಹೆಲ್ಮಿಂಥಸ್, ಆಸ್ಕ್ಹೆಲ್ಮಿಂಥಸ್, then Annelida, Arthropoda, Mollusca, Echinodermata and then Hemichordata na study ಮಾಡ್ತೀವಿ. ಹಾಗೆ chordates, the animals which bears the notochord are all called as chordates. So further we are going to study in brief all these phyla. ಈ ಎಲ್ಲ ಫೈಲಾಗಳನ್ನು, ನಾನ್ ಕಾರ್ಡಾಟ್ಸ್ ಅಲ್ಲಿ ಇನ್ಕ್ಲೂಡ್ ಆಗುವಂಥ ಎಲ್ಲ ಫೈಲಾಗಳನ್ನು, ಹಾಗೆ ಕಾರ್ಡಾಟಾ ಫೈಲಾದಲ್ಲಿ ಬರುವಂಥ ಬೇರೆ ಬೇರೆ ಕ್ಲಾಸಸ್ಗಳನ್ನು ನಾವು ಫರ್ದರ್ ಸ್ಟಡಿ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ಸ್ ಬೇಸ್ಡ್ ಆನ್ ಸೆವೆರಲ್ ಫಂಡಮೆಂಟಲ್ ಫೀಚರ್ಸ್. ಸೊ ಫಸ್ಟ್ ಫೈಲಾ, ದಟ್ ಈಸ್ ದ ಪೋರಿಫೆರಾ.
These commonly called as pore bearing animals. ಪೋರ್ ಬಿಯರಿಂಗ್ ಅನಿಮಲ್ಸ್ ಅಂತ ಕರಿತೀವಿ. ಯಾಕೆ ಅಂತ ಅಂದರೆ ಬಾಡಿ ಸರ್ಫೇಸ್ ಪೋಸಸ್ ದ ಸ್ಮಾಲ್ ಓಪನಿಂಗ್ಸ್. ಪೋರ್ಸ್ ಅಂತ ಅಂದ್ರೇನು? ಪೋರ್ಸ್ ಆರ್ ನಥಿಂಗ್ ಬಟ್ ದ ಸ್ಮಾಲ್ ಓಪನಿಂಗ್ಸ್. ಸೊ ಈ ಅನಿಮಲ್ಸಲ್ಲಿ ಸ್ಮಾಲ್ ಪೋರ್ಸು ಇರುತ್ತೆ ಬಾಡಿ ಸರ್ಫೇಸಲ್ಲಿ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ದಿಸ್ ಇಸ್ ಅ ಎಕ್ಸಾಂಪಲ್ ಫಾರ್ ದ ಸ್ಪಾಂಜಸ್. ಕಾಮನ್ಲಿ ದ ಪೋರಿಫೆರಾ ಆರ್ ಕಾಲ್ಡ್ ಆಸ್ ಸ್ಪಾಂಜಸ್. ಕಾಮನ್ ನೇಮ್ ಏನು ಪೋರಿಫೆರಾಗೆ? ಸ್ಪಾಂಜಸ್. These sponges are called as pore bearing animals. Animals in a body surface ಅಲ್ಲಿ pores ಇರುತ್ತೆ. ಸೊ ಹಾಗಾಗಿ ಇದನ್ನ pore bearing. Porifera means the pore bearing animals. So body surface of the animals possess these are small openings. ಈ small openings ನೇ pores ಅಂತ ಕರೀತಾರೆ. So these pore bearing animals are called as porifera. So these porifera, let us see the some of general features of phylum Porifera. So they are primitive and multicellular animals. Even though they are multicellular, they are very primitive and they are commonly called as sponges. So these are aquatic. Aquatic ಅಂತ ಅಂದರೆ ವಾಟರ್ ಬಾಡೀಸ್ ಅಲ್ಲಿ ಕಂಡು ಬರುತ್ತೆ. ಸೊ ದೀಸ್ ಆರ್ ಮೇನ್ಲಿ ಫೌಂಡ್ ಇನ್ ಮೆರೈನ್ ವಾಟರ್. ಸಿ ವಾಟರ್ಗಳಲ್ಲಿ, ಮೆರೈನ್ ವಾಟರ್ ಮೀನ್ಸ್ ದ ಸಾಲ್ಟ್ ವಾಟರ್. ಸಿ ವಾಟರ್ ಪೊಸೆಸ್ ದ ಸಾಲ್ಟ್ ವಾಟರ್. ಸೊ ಈ ಮೆರೈನ್ ವಾಟರಲ್ಲಿ ಪೋರಿಫೆರಾಗಳು ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಲೆವೆಲ್ ಆಫ್ ಆರ್ಗನೈಸೇಷನ್ನ ನೋಡೋಣ. ಸೊ ನಾವಿಲ್ಲಿ ಸೆಲ್ಯುಲರ್ ಗ್ರೇಡ್ ಆಫ್ ಆರ್ಗನೈಸೇಷನ್ನ ನೋಡ್ತಾ ಇದ್ದೀವಿ. ಅಂದರೆ ಏನಂತ ನಾವು ಸ್ಟಡಿ ಮಾಡಿದ್ವಿ. ಈವನ್ ದೋ ದ ಅನಿಮಲ್ಸ್ ಆರ್ ಮಲ್ಟಿಸೆಲ್ಲಾರ್, ನೋಡಿ ನಾವಿಲ್ಲಿ ಮಲ್ಟಿಸೆಲ್ಲಾರ್ ಅಂತ ಹೇಳಿದ್ವಿ ಪೋರಿಫೆರಾನ. ಆದರೆ ದೀಸ್ ಸೆಲ್ಸ್ ಡು ನಾಟ್ ಆರ್ಗನೈಸ್ಡ್ ಇನ್ ಟು ದ ಟಿಶ್ಯೂ ಆರ್ ದ ಆರ್ಗನ್ಸ್. ಟಿಶ್ಯೂಸ್ ಅಂದ್ರೆ ಏನು? ದ ಸೆಲ್ಸ್ ವಿಚ್ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್ ಟುಗೆದರ್ ಫಾರ್ಮ್ಸ್ ದ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಅ ಟಿಶ್ಯೂ. ಟಿಶ್ಯೂ ಆರ್ grouped together for the organ. But here the cells do not aggregated. ಅದು ಅಗ್ರಿಗೇಟ್ ಆಗಿರಲ್ಲ, ಫ್ರೀ ಆಗಿ ಇರುತ್ತೆ. ದೇ ಆರ್ ಲೂಸ್ಲಿ ಅರೇಂಜ್ಡ್. ಇದನ್ನ ಸೆಲ್ಲಾರ್ ಗ್ರೇಡ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೆಲ್ಲಾರ್ ಗ್ರೇಡ್ ಆರ್ಗನೈಸೇಷನ್ ನಾವು ಪೋರಿಫೆರಾದಲ್ಲಿ ನೋಡ್ತೀವಿ. ದ ಬಾಡಿ ಎಕ್ಸಿಬಿಟ್ ಸೆಲ್ಲಾರ್ ಗ್ರೇಡ್ ಆರ್ಗನೈಸೇಷನ್ ಅಂಡ್ ಬಾಡಿ ಆಫ್ ದ ಸ್ಪಾಂಜಸ್. ಸಿಮಿಟ್ರಿಗೆ ಬಂದರೆ ದೇ ಡು ನಾಟ್ ಹ್ಯಾವ್ ಎನಿ ಸಿಮಿಟ್ರಿ. ಅಂದರೆ ಯಾವ ಪ್ಲೇನಲ್ಲಿ ಕಟ್ ಮಾಡಿದ್ರು ಅನಿಮಲ್ಸಲ್ಲಿ ನಾವು ಟೂ ಈಕ್ವಲ್ ಐಡೆಂಟಿಕಲ್ ಹಾಫ್ಸನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಅನಿಮಲ್ನ ಎಸಿಮಿಟ್ರಿಕಲ್ ಅಂತ ಹೇಳಿ ಕರೀತಾರೆ. ನೋಡಿ, ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳಿದೆ, ನಾವು ಸ್ಟಡಿ ಮಾಡ್ತಾ ಇರುವಂಥ ಫಂಡಮೆಂಟಲ್ ಫೀಚರ್ಸ್ನ ಟರ್ಮ್ಸನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ. ಸೊ ನೀವು ಕಲ್ತ್ರೆ, ಇಫ್ ಯು ಲರ್ನ್ ದೆಮ್ ಪ್ರಾಪರ್ಲಿ, ಇಟ್ ವಿಲ್ ಬಿಕಮ್ ಈಸಿ ಟು ಸ್ಟಡಿ ದ ಫರ್ದರ್ ಫೈಲ. ನೋಡಿ, ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಸೆಲ್ಲಾರ್ ಗ್ರೇಡ್ ಆರ್ಗನೈಸೇಷನ್ನ ನೋಡ್ತಾ ಇದ್ದೀವಿ. ಹಾಗೆ ಎಸಿಮೆಟ್ರಿಕಲ್. ಫರ್ದರ್ ಮೋರ್ ದ ಟರ್ಮ್ಸ್ ವಿಲ್ ರಿಪೀಟೆಡ್. ಸೊ ನೋಡಿ, ದ ಬಾಡಿ ವಾಲ್ ಮೇಡ್ ಅಪ್ ಆಫ್ ಔಟರ್ ಡರ್ಮಲ್ ಲೇಯರ್. The dermal layer is also called as pinacoderm. Inner layer also there. Inner layer, the gastral layer. This is also called as quinoderm. So, between two layers, the non-cellular mesenchyma is present. So, this is do not have the cell structure, undifferentiated structure, as we discussed in the previous class. So in mesenchyma cells pinacoderm ಮತ್ತೆ quinoderm ಮಧ್ಯೆ ನೋಡ್ತೀವಿ. ಸೊ ನೋಡಿ, ಒನ್ಸ್ ಅಗೇನ್ ಬಾಡಿ ವಾಲ್ ಡಿಪ್ಲೋಬ್ಲಾಸ್ಟಿಕ್ ಅಂದರೆ ಏನು ಹೇಳಿದ್ವಿ ನಾವು? 2 ಲೇಯರ್ಸ್ ಇರುತ್ತೆ. ನಾವು ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಅಂತ ಸ್ಟಡಿ ಮಾಡಿದ್ವಿ. ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್, ದ ಬಾಡಿ ವಾಲ್, ಬ್ಲಾಸ್ಟ್ ಮೀನ್ಸ್ ದ ಬಾಡಿ ವಾಲ್, ಡಿಪ್ಲೋ ಮೀನ್ಸ್ 2 body walls are there. outer layer ಇಂದ dermal layer ಅಂತ ಕರಿತೀವಿ. This also called as dermal layer is also called as pinacoderm. And the inner layer, the second layer is the inner layer called as gastral layer. It is also called as quinoderm. ಈ 2 ಲೇಯರ್ಗಳ ಮಧ್ಯೆ ಅಂದರೆ ಇನ್ ಬಿಟ್ವೀನ್ ದೀಸ್ 2 ಲೇಯರ್, pinacoderm and the quinoderm, there is undifferentiated non-cellular structure is there, that is called as mesenchyma. So
Pinacoderm consists of flat cells. They are called as pinacocytes. And Quinoderm consists of the cells. They are also called as the collar cells or the quinocyte. Cyte means the cell. Cyte andre eno? CYTES. Cytes andre cells anta meaning. So ಕ್ವೈನೋಸೈಡ್ಸ್ ಇರುವಂಥ ಲೇಯರ್ನ ಕ್ವೈನೋಡರ್ಮ್ ಅಂತ ಕರಿತೀವಿ. ಪಿನಾಕೋಸೈಡ್ಸ್ ಇರುವಂತಹ ಲೇಯರನ್ನು ಪಿನಾಕೋಡರ್ಮ್ ಅಂತ ಹೇಳಿ ಕರಿತೀವಿ. ಸೊ ಅಬ್ಸರ್ವ್ ದ ಡಯಾಗ್ರಾಮ್ ಹಿಯರ್. ನೋಡಿ, ಬಾಡಿ ದ ಔಟರ್ ವಾಲ್ ಇಲ್ಲಿ ನೋಡ್ತಾ ಇದ್ದೀರಾ, ಫ್ಲಾಟ್ ಶೇಪಡ್ ಸೆಲ್ಸ್. ಈ ಫ್ಲಾಟ್ ಸೆಲ್ಸನ್ನ ಪಿನಾಕೋಸೈಡ್ಸ್ ಅಂತ ಕರಿತೀವಿ. ಪಿನಾಕೋಸೈಡ್ಸ್ ಅಲ್ಲಿ ಬರುವಂತಹ ಸೆಲ್ಸ್ ದೇ ಆರ್ ಫ್ಲಾಟ್ ಶೇಪಡ್. ಅದನ್ನೇ ಏನಂತ ಹೇಳೋದು? ಪಿನಾಕೋಡರ್ಮ್. ಇದನ್ನ ಔಟರ್ ಡರ್ಮಲ್ ಲೇಯರ್ ಅಂತ ಕರೆಯೋದು. ಸೊ ಇಲ್ಲಿ ಒಳಗಡೆ ಈ ರೀತಿ ಇರುವಂತ ಕಾಲರ್ ಸೆಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ದೀಸ್ ಆರ್ ದ ಫ್ಲಾಜೆಲ್ಲೇಟೆಡ್. ಫ್ಲಾಜೆಲ್ಲಾ ಇರುತ್ತೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಫ್ಲಾಜೆಲ್ಲಾನ. ದೀಸ್ ಆರ್ ದ quinocytes, the inner layer. This is, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತೀವಿ, this is the outer layer and this is the inner layer. Outer dermal layer are also called as pinacoderm. Inner gastral layer is also called as quinoderm. Outer pinacoderm possesses the flat shaped cells called as pinacocytes, and inner gastral layer that possesses the collar cells are the flagellated cells. These cells are called as quinocytes. The layer which bears the quinocytes, that is the inner layer, called as quinoderm. And then the body, these are the pores present on the body surface. The larger pore, this is present at the anterior portion of the animal body. Anterior end na posterior anta ಕರಿತೀವಿ. This is the anterior end, this is the posterior end. Anterior end ಅಲ್ಲಿ ಲಾರ್ಜರ್ ಓಪನಿಂಗ್ಸ್ ನ ನಾವು ನೋಡ್ತಾ ಇದೀವಿ. ನೋಡಿ, ಇಲ್ಲಿ ಬಾಡಿ ಸರ್ಫೇಸ್ ಮೇಲೆ ಸ್ಮಾಲರ್ ಓಪನಿಂಗ್ಸ್ ನ ನಾವು ನೋಡ್ತಾ ಇದೀವಿ. ದೇ ಆರ್ ಕಾಲ್ಡ್ ಆಸ್ ಆಸ್ಟಿಯಾ. ಈ ಬಾಡಿ ಸರ್ಫೇಸ್ ಅಲ್ಲಿ ಬರುವಂತ ಸ್ಮಾಲರ್ ಓಪನಿಂಗ್ಸ್ ನ ಆಸ್ಟಿಯಾ ಅಂತ ಹೇಳ್ತೀವಿ. ಸೊ ಸಿಂಗ್ಯುಲರ್ ಇಸ್ ದ ಆಸ್ಟಿಯಂ, ಪ್ಲೂರಲ್ ಈಸ್ ಕಾಲ್ಡ್ ಆಸ್ ಆಸ್ಟಿಯಾ. So larger opening at the anterior portion is called as osculum. ನಾವು ಇಲ್ಲಿ ನೋಡ್ತಾ ಇದೀವಿ, this is the osculum. This is the larger opening of the animal. Smaller openings ನ, ಇಲ್ಲಿರುವಂತ smaller openings ನ ostium, plural form ostia ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲೇಬಲ್ ಅನ್ನ. ಸೊ once again ನೋಡಿ, this is the outer layer and this is the inner layer. Outer dermal layer are pinacoderm, inner gastral layer are the quinoderm. In between these two there is undifferentiated structure. mesenchyma irutte anta helidvi ನಾವು. So then further the body possess internal skeleton. ಬಾಡಿಲಿ ಇಂಟರ್ನಲ್ ಸ್ಕೆಲೆಟನ್ ಅನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಈ ಸ್ಕೆಲೆಟನ್ ನೋಡಿ, ಈ ತರ ನೀಡಲ್ ಶೇಪ್ಡ್ ಆಗಿರುತ್ತೆ. ಹೀಗೆ ನೀಡಲ್ ಶೇಪ್ಡ್ ಸ್ಟ್ರಕ್ಚರ್ ವಿ ಅಬ್ಸರ್ವ್ ಹಿಯರ್, ದಟ್ ಈಸ್ ದ ಸ್ಕೆಲೆಟನ್ ಆಫ್ ದ ಸ್ಪಾಂಜಸ್. ಈ ಸ್ಕೆಲೆಟನ್ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ? ಈ ತರ ಸ್ಟ್ರಕ್ಚರ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ. ಸೊ ಈ ಸ್ಟ್ರಕ್ಚರ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಮಾಡಲ್ಪಟ್ಟಿರುತ್ತೆ. ಅದನ್ನ ಕ್ಯಾಲ್ಕೇರಿಯಸ್ ಅಂತ ಹೇಳಿ ಕರಿತೀವಿ. ಸೊ ಸ್ಕೆಲೆಟನ್ ವಿಚ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಕ್ಯಾಲ್ಕೇರಿಯಸ್. ಆರ್ ಕೆಲವೊಂದು ಸ್ಪಾಂಜಸ್ ಅಲ್ಲಿ ಅದು ಸಿಲಿಕಾ ಅನ್ನೋ ಮೆಟೀರಿಯಲ್ ಇಂದ ಮಾಡಲ್ಪಟ್ಟಿರುತ್ತೆ. ಹಾಗಾಗಿ ಇದನ್ನ ಸಿಲಿಷಿಯಸ್ ಅಂತ ಹೇಳಿ ಕರಿತೀವಿ. ಸೊ ನೋಡಿ, ದ ಇಂಟರ್ನಲ್ ಸ್ಕೆಲೆಟನ್, ಎಂಡೋಸ್ಕೆಲೆಟನ್ ಅಂತ ಏನು ಹೇಳ್ತೀವಿ, ಅದನ್ನ ಸ್ಪಿಕ್ಯೂಲ್ಸ್ ಅಂತ ಕರಿತೀವಿ. ದೀಸ್ ಸ್ಪಿಕ್ಯೂಲ್ಸ್ ಆರ್ ನೀಡಲ್ ಲೈಕ್ and made up of, or these are calcareous or siliceous structures. Internal skeleton is needle like, calcareous or the siliceous structure. They are called as spicules. Then
The body surface possesses numerous pores, as I told earlier. That numerous pores are called as ostia, singular form na ostium anta heltivi. So these pores, these small openings which enters the water inside the body. ಬಾಡಿ ಒಳಗಡೆ ವಾಟರ್ ಎಂಟ್ರಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಈ ಆಸ್ಟಿಯಂ ಮೂಲಕ ವಾಟರು ಬಾಡಿ ಒಳಗೆ ಎಂಟ್ರಿ ಆಗುತ್ತೆ. ಆ್ಯಂಡ್ there is a cavity. That cavity is called as spongocoel. So in which the water flows. This makes the water canal system. This is one of the important characteristic feature of the sponges. ನೋಡಿ, ಸೊ ಬಾಡಿಯಲ್ಲಿ ಸ್ಮಾಲ್ ಓಪನಿಂಗ್ಸ್ ಇರುತ್ತೆ. ಈ ಸ್ಮಾಲ್ ಓಪನಿಂಗ್ಸನ್ನು ಆಸ್ಟಿಯಂ ಅಥವಾ ಆಸ್ಟಿಯಾ ಅಂತ ಹೇಳಿ ಕರೀತಾರೆ. ಈ ಆಸ್ಟಿಯಾ ಮೂಲಕ ಬಾಡಿ ಒಳಗಿರುವಂತಹ ಕ್ಯಾವಿಟಿಲಿ ವಾಟರು ಫ್ಲೋ ಆಗುತ್ತೆ. ಸೊ ದಿಸ್ ಮೇಕ್ಸ್ ದ ವಾಟರ್ ಕೆನಾಲ್ ಸಿಸ್ಟಮ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಡಯಾಗ್ರಾಮಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ವಾಟರ್ ಥ್ರೂ ದ ಪೋರ್ಸ್, ನೋಡಿ ಇಲ್ಲಿ ನೀವೆಲ್ಲ ಪೋರ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಥ್ರೂ ದಿಸ್ ಪೋರ್ಸ್ ವಾಟರ್ ಎಂಟರ್ಸ್. ನಾವಿಲ್ಲಿ ಒಂದು ಡಯಾಗ್ರಾಮ್ನ ನೋಡ್ತಾ ಇದ್ದೀವಿ. ದೀಸ್ ಆರ್ ದ ಪೋರ್ಸ್. ಥ್ರೂ ದಿಸ್ ಪೋರ್ಸ್ ವಾಟರ್ ಎಂಟರ್ ಇನ್ಸೈಡ್ ದ ಬಾಡಿ ಒಳಗಡೆ ಎಂಟರ್ ಆಗುತ್ತೆ. ಅಲಾಂಗ್ ವಿತ್ ಫುಡ್ ಮೆಟೀರಿಯಲ್ಸ್ ದಿಸ್ ಎಂಟರ್ಸ್. ದೆನ್ ಫುಡ್ ಮೆಟೀರಿಯಲ್ ಅಬ್ಸಾರ್ಬ್ ಆಗುತ್ತೆ. ಸೊ ದೆನ್ ಫರ್ದರ್ ಇಲ್ಲಿ ಫ್ಲೋ ಆಗುವ ಫುಡ್ ಮೆಟೀರಿಯಲ್ ಅಬ್ಸಾರ್ಬ್ ಆಗುತ್ತೆ. ಅದು ಇಂಟ್ರಾಸೆಲ್ಯುಲರ್ ಡೈಜೆಷನ್ ಆಗುತ್ತೆ. ಸೊ ಹೀಗೆ ಇಲ್ಲಿರುವಂತಹ ಈ ಸ್ಪೇಸನ್ನು ಸೀಲೋಮ್ ಅಂದರೆ ಸ್ಪಾಂಜಸಲ್ಲಿ ಕಂಡುಬರುವಂತಹ ಕ್ಯಾವಿಟಿನ ಸ್ಪಾಂಜೋಸೀಲ್ ಅಂಥೇಳಿ ಕರಿತೀವಿ. ಈ ಸ್ಪಾಂಜೋಸೀಲಲ್ಲಿ ವಾಟರು ಸರ್ಕ್ಯುಲೇಟ್ ಆಗುತ್ತೆ. ಸರ್ಕ್ಯುಲೇಟ್ ಆಗಿ ನಂತರ ಲಾರ್ಜರ್ ಓಪನಿಂಗ್ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಆಸ್ಕ್ಯುಲಮ್ ಅಂತೀವಿ. ದಿಸ್ ಇಸ್ ದ ಆಸ್ಕ್ಯುಲಮ್. ಥ್ರೂ ದಿಸ್ ಆಸ್ಕ್ಯುಲಮ್ ದ ವಾಟರ್ ಎಕ್ಸಿಟ್ಸ್ ಅಂದರೆ ಹೊರಗಡೆಗೆ ಬರುತ್ತೆ. ನೋಡಿ, ಒಳಗೆ ಬರುವಾಗ ಅದು ಫುಡ್ ಮೆಟೀರಿಯಲ್ನ ತಗೊಂಡು ಬಂತು. ಹೊರಗೆ ಹೋಗುವಾಗ ಇಲ್ಲಿ ವಾಟರ್ ಫ್ಲೋ ಆಗುವಾಗ, ಸರ್ಕ್ಯುಲೇಟ್ ಆಗುವಾಗ ಇಲ್ಲಿರುವಂಥ ಎಕ್ಸ್ಕ್ರಿಟರಿ ಪ್ರಾಡಕ್ಟನ್ನು ತಗೊಂಡು ಬಾಡಿಯಿಂದ ಹೊರಗಡೆ ಬರ್ತಾ ಇದೆ. ಯಾವುದ್ರ ಮೂಲಕ? ಆಸ್ಕ್ಯುಲಮ್ನ ಮೂಲಕ ಹೊರಗಡೆ ಬರ್ತಾ ಇದೆ. ಸೊ ಇದನ್ನೇ ನಾವು ಹೀಗೆ ವಾಟರು ಬಾಡಿಯ ಒಳಗಡೆ ಎಂಟ್ರಿ ಆಗಿ, ಒಳಗಡೆ ಎಂಟೈರ್ ಬಾಡಿ ಅದು ಫ್ಲೋ ಆಗಿ ಆ್ಯಂಡ್ ಎಕ್ಸಿಟ್ಸ್ ಫ್ರಮ್ ದ ಬಾಡಿ ಟುವರ್ಡ್ಸ್ ದ ಔಟರ್ ಸೈಡ್. ಸೊ ಇದನ್ನು ವಾಟರ್ ಕೆನಾಲ್ ಸಿಸ್ಟಮ್ ಅಂತ ಕರಿತೀವಿ. ದಿಸ್ ಈಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ದೀಸ್ ಪೋರಿಫೆರಾ ಮೆಂಬರ್ಸ್. ಪೋರಿಫೆರಾ ಮೆಂಬರ್ಸಲ್ಲಿ ಇದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ವಾಟರ್ ಕೆನಾಲ್ ಸಿಸ್ಟಮ್. ಸೊ ನೋಡಿ, ಒನ್ಸ್ ಅಗೇನ್ ಬಾಡಿ ಬಿಯರ್ಸ್ ದ ಪೋರ್ಸ್. ಬಾಡಿಯಲ್ಲಿ ಈ ರೀತಿಯಾದಂಥ ಪೋರ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಥ್ರೂ ದಿಸ್ ಪೋರ್ಸ್ ವಾಟರ್ ಎಂಟರ್ ಇನ್ಸೈಡ್ ದ ಬಾಡಿ ಒಳಗೆ ಎಂಟ್ರಿ ಆಗುತ್ತೆ. ಬಾಡಿ ಒಳಗೆ ಎಂಟ್ರಿ ಆಗುವಾಗ ದೇ ಕ್ಯಾರಿ ದ ಫುಡ್ ಮೆಟೀರಿಯಲ್ಸ್ನ ಕ್ಯಾರಿ ಮಾಡಿಕೊಂಡು ಒಳಗೆ ಹೋಗುತ್ತೆ. ದಿಸ್ ಫುಡ್ ಮೆಟೀರಿಯಲ್ ಈಸ್ ಇಂಟರ್ನಲಿ ಅಬ್ಸಾರ್ಬ್ಡ್ ಬೈ ದ ಸೆಲ್ಸ್. ನಾವೇನು ಈ ಫ್ಲಾಜೆಲೇಟೆಡ್ ಸೆಲ್ ಇರುತ್ತೆ ಅಂತ ಹೇಳಿದ್ವಿ, ದೀಸ್ ಸೆಲ್ಸ್ ವಿಲ್ ಅಬ್ಸಾರ್ಬ್ ದಟ್. ಸೊ ದೆನ್ ರಿಮೈನಿಂಗ್ by the metabolic activity, what the excretory products are produced present inner side of the body, while the flow of water taking place inside the spongocoel, this excretory products carried away from the body through this ಆಸ್ಕ್ಯುಲಮಿನ ಮೂಲಕ ಈ ಎಕ್ಸ್ಕ್ರಿಟರಿ ಪ್ರಾಡಕ್ಟು ಬಾಡಿಯಿಂದ ಹೊರಗಡೆಗೆ ಹೋಗುತ್ತೆ. ಸೊ ನೋಡಿ, ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದ ಅನಿಮಲ್ಸ್ ಡು ನಾಟ್ ಪೊಸೆಸ್ ದ ಸ್ಪೆಷಲೈಸ್ಡ್ ಎಕ್ಸ್ಕ್ರಿಟರಿ ಆರ್ಗನ್ಸ್ ಆರ್ ದ ಸ್ಟ್ರಕ್ಚರ್ಸ್. ನಾವಿಲ್ಲಿ ಎಲ್ಲ ಕಡೆನೂ ಸೆಲ್ಲಾರ್ ಗ್ರೇಡ್ ಆರ್ಗನೈಸೇಷನ್ ಅಂತ ಹೇಳಿದ್ವಿ. ಸೆಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್ ಹಿಯರ್. ನೋಡಿ, they do not compactly arranged or organized together from the tissue structure, but they are loosely arranged to form the cellular grade organization. Each cell functions individually. So ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಎಕ್ಸ್ಕ್ರಿಟರಿ ಸಿಸ್ಟಮ್ ಇಲ್ಲ,
ಹಾಗೆ ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲ. ಸೊ ಡೈಜೆಷನ್ ಹೇಗಾಗುತ್ತೆ ಹಾಗಾದರೆ? ಏನು ಈ ಎಕ್ಸ್ಟರ್ನಲಿ ಫ್ಲೋ ಆಗ್ತಾ ಇರುವಂಥ ವಾಟರು ಪೋರ್ ಮೂಲಕ ಎಂಟ್ರಿ ಆಗ್ತಾ ಇದೆ, ಇದು ಫುಡ್ ಮೆಟೀರಿಯಲ್ನ ಕ್ಯಾರಿ ಮಾಡಿಕೊಂಡು ಬಾಡಿ ಕ್ಯಾವಿಟಿ ಒಳಗೆ ಹೋಗ್ತಾ ಇದೆ. ಸೊ ಆಗ ಅಲ್ಲಿರುವಂಥ ಸೆಲ್ಗಳು ಫುಡ್ ಮೆಟೀರಿಯಲ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಮೆಟಾಬಾಲಿಕ್ ಆ್ಯಕ್ಟಿವಿಟೀಸಿಂದ ಸೆಲ್ ರಿಲೀಸ್ ಮಾಡಿರುವಂಥ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸು ಇಲ್ಲಿ ರಿಲೀಸ್ ಆಗಿರುತ್ತೆ. ದಟ್ ವಿಲ್ while flowing water that will exits from the ಬಾಡಿಯಿಂದ ಹೊರಗಡೆಗೆ ಹೊರಟು ಹೋಗುತ್ತೆ. ಸೊ this forms the water canal system. This is one of the important feature. Water canal system is the important feature of the sponges. ಸ್ಪಾಂಜಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಗಿದೆ. ಸೊ ದೆನ್ ನೆಕ್ಸ್ಟ್, the inner gastral layer encloses the cavity. As we told earlier, that cavity is called as spongiocele. This opens exterior through the osculum. ಇದು ಹೊರಭಾಗಕ್ಕೆ ಆಸ್ಕ್ಯುಲಮ್ನ ಮೂಲಕ ಅದು ಓಪನ್ ಆಗುತ್ತೆ. ಸೊ spongiocele then it opens into the outer side through the osculum. ನಾವೀಗ ಹೇಳ್ದಾಗೇನೆ ಪೋರ್ಸ್, ಸ್ಮಾಲರ್ ಪೋರ್ಸ್ನ ಮೂಲಕ ಬಾಡಿ ಒಳಗಡೆ ವಾಟರ್ ಎಂಟ್ರಿ ಆಗುತ್ತೆ. ದೆನ್ ಇದು ಫ್ಲೋ ಆಗಿ ಅಲಾಂಗ್ ವಿತ್ ದ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ ದಟ್ ವಿಲ್ ಗೋ ಔಟ್ಸೈಡ್ ಥ್ರೂ ದ ಆಸ್ಕ್ಯುಲಮ್ನ ಮೂಲಕ ಹೊರಗಡೆಗೆ ಹೊರಟು ಹೋಗುತ್ತೆ. ನೋಡಿ, ಡೈಜೆಷನ್ ಈಸ್ ಇಂಟ್ರಾಸೆಲ್ಲಾರ್. ಇಲ್ಲಿರುವಂಥ ಸೆಲ್ಗಳ ಒಳಭಾಗದಲ್ಲಿ ಏನಾಗುತ್ತೆ, ಪ್ರತಿಯೊಂದು ಸೆಲ್ಲಿನ ಒಳಭಾಗದಲ್ಲಿ ಡೈಜೆಷನ್ ಆಗುತ್ತೆ. ಫುಡ್ ಮೆಟೀರಿಯಲ್ಸು ವಾಟರ್ ಫ್ಲೋ ಆಗುವಾಗ ಈ ಸೆಲ್ಗಳ ಮೂಲಕ ಅಬ್ಸಾರ್ಬ್ ಆಗಿ ಪ್ರತಿಯೊಂದು ಸೆಲ್ಲಲ್ಲೂ ಕೂಡ ಸೆಲ್ಲಿನ ಒಳಭಾಗದಲ್ಲಿ ಡೈಜೆಷನ್ ಆಗುತ್ತೆ. ಹಾಗಾಗಿ ಇಂಟ್ರಾಸೆಲ್ಯುಲಾರ್ ಅಂತ ಕರಿತೀವಿ. ಇಂಟ್ರಾ ಮೀನ್ಸ್ ಇನ್ನರ್, ಸೆಲ್ಯುಲಾರ್ ಅಂದರೆ ಸೆಲ್ಸಿನ ಒಳಭಾಗದಲ್ಲಿ ಏನಾಗ್ತಾ ಇದೆ, ಡೈಜೆಷನ್ ಆಗ್ತಾ ಇದೆ. ಅದನ್ನ ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಅಂತ ಹೇಳಿ ಕರಿತೀವಿ. ಹಾಗೆ ರೆಸ್ಪಿರೇಟರಿ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಆಲ್ಸೋ ಆಬ್ಸೆಂಟ್. ನರ್ವಸ್ ಸಿಸ್ಟಮ್ಗೆ ಬೇಕಾದಂತೆ ಯಾವುದೇ ನರ್ವಸ್ ಸ್ಟ್ರಕ್ಚರ್ ಇರೋದಿಲ್ಲ, ಎಕ್ಸ್ಕ್ರಿಟರಿ ಸ್ಟ್ರಕ್ಚರ್ ಇರೋದಿಲ್ಲ, ಹಾಗೆ ರೆಸ್ಪಿರೇಟರಿ ಸಿಸ್ಟಮ್ ಇರೋದಿಲ್ಲ. ಸೊ these are about the general feature of the sponges. As I told earlier, digestive system ಇಲ್ಲ ಅಂದ್ರೂ ಡೈಜೆಷನ್ ಆಗುತ್ತೆ. ಹೇಗೆ? ಸೆಲ್ ಒಳಭಾಗದಲ್ಲಿ. then the absorption of the water absorption of gases takes place by the diffusion. ಬಾಡಿ ರೆಸ್ಪಿರೇಷನ್ಗೆ ಬೇಕಾಗಿರುವಂತಹ ಗ್ಯಾಸಸ್ ಯಾವುದ್ರ ಮೂಲಕ ಅಬ್ಸರ್ವ್ ಆಗುತ್ತೆ? ಡಿಫ್ಯೂಷನ್ ಪ್ರೋಸೆಸ್ಸಿನ ಮೂಲಕ ಆಗುತ್ತೆ. ಡಿಫ್ಯೂಷನ್ ಅಂತ ಅಂದರೆ ಏನು? ದಿಸ್ ಇಸ್ ದ ಮೂಮೆಂಟ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ದ ವಾಟರ್ ಮಾಲಿಕ್ಯೂಲ್ಸ್ ಮೀನ್ಸ್ ದ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಫ್ರಮ್ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದಟ್ ಆಫ್ ದೇರ್ ಲೋವರ್ ಕಾನ್ಸಂಟ್ರೇಷನ್. ಹೀಗೆ ಗ್ಯಾಸ್ ಮಾಲಿಕ್ಯೂಲ್ಸ್ ಡಿಫ್ಯೂಷನ್ನ ಮೂಲಕ ಎಕ್ಸ್ಚೇಂಜ್ ಆಗುತ್ತೆ. ಎಕ್ಸ್ಕ್ರಿಷನ್ ಆ್ಯಂಡ್ ದ ನರ್ವಸ್ ಸ್ಟ್ರಕ್ಚರ್ ಆಲ್ಸೋ ಆಬ್ಸೆಂಟ್. Then reproduction ಹೇಗಾಗುತ್ತೆ? By the sexual in the asexual mode. Asexually ಹೇಗಾಗುತ್ತೆ? By the formation of gamules and by the formation of budding, fragmentation like this. Sexual reproduction ಹೇಗಾಗುತ್ತೆ? This occurs by the fusion of gametes. ಗ್ಯಾಮೆಟ್ಸ್ ಫಾರ್ಮೇಷನ್ ಆಗಿ ಆ ಗ್ಯಾಮೆಟ್ಸ್ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಆಗುತ್ತೆ. ಸೊ ಇದನ್ನು ನಾವು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಅಬ್ಸರ್ವ್ ಮಾಡ್ತೀವಿ. So as I told, asexual reproduction occurs by the formation of buds. Buds na mulaka agate. And another important feature of the sponges is nothing but they exhibit the regeneration. Animals ಅಲ್ಲಿ ನಾವು ಕಾಮನ್ ಆಗಿ ಕ್ಯಾರೆಕ್ಟರ್ನ ನೋಡ್ತೀವಿ. Some of the animals shows this specialized characteristic feature means the body of the animals lost by any means. Body parts of the animals lost by any means. ಯಾವುದೋ ಒಂದು ಕಾರಣಕ್ಕೆ ಬಾಡಿ ಪಾರ್ಟ್ಸ್ ಲಾಸ್ ಆಗಿರುತ್ತೆ. ದಟ್ ಬಾಡಿ ಪಾರ್ಟ್ಸ್ ವಿಲ್ ರೀಜನರೇಟ್ ಟು ರೀಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ದ ಅನಿಮಲ್ ಬಾಡಿ ಕಟ್ ಇಂಟು ಸ್ಮಾಲ್ ಪೀಸಸ್. ಯಾವುದೋ ಒಂದು ಕಾರಣಕ್ಕೆ ಸ್ಮಾಲ್ ಪೀಸ್ ಆಗಿ ಕಟ್ ಆಗುತ್ತೆ. ಆ ಸ್ಮಾಲ್ ಪೀಸನ್ನು ಫ್ರಾಗ್ಮೆಂಟ್ಸ್ ಅಂತ ಕರಿತೀವಿ. ದೆನ್ ಬೈ ದ ಟೈಮ್ ದಿಸ್ ಫ್ರಾಗ್ಮೆಂಟ್ಸ್ ಫರ್ದರ್ ಡೆವಲಪ್ಸ್ ಟು ಫಾರ್ಮ್ಸ್ ದ ನ್ಯೂ ಇಂಡಿವಿಜುವಲ್. ಆ ಸ್ಮಾಲ್ ಪೀಸಸ್ಸಿಂದನೇ ನ್ಯೂ ಇಂಡಿವಿಜುವಲ್ ಫಾರ್ಮೇಷನ್ ಆಗುತ್ತೆ, ಅಡಲ್ಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಆ
ಕ್ಯಾರೆಕ್ಟರನ್ನೇ ರೀಜನರೇಷನ್ ಅಂತ ಕರಿತೀವಿ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಸ್ಪಾಂಜಸ್. ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರುವಂಥ ಡಯಾಗ್ರಾಮ್ ಸೈಕಾನ್ ಅನ್ನುವಂತಹ ಸ್ಪಾಂಜ್ ಇದು. So a classification now we are going to study. The sponges are broadly classified into 3 classes. One is the class Calcarea and class Hexactinella and class Desmospongiate. Class Calcarea ಗೆ Sicon example ಕೊಡ್ತಾ ಇದೀವಿ. We already studied the example Sicon. This is the diagram of the Sicon. Then class Hexactinella, for that Euplectella is given as example. Desmospongiate we studied, we are going to note the example as Spongilla. So there are 3 classes in sponges. They are the Calcarea, Hexactinella and Desmospongiate. ಕ್ಯಾಲ್ಕೇರಿಯಾಗೆ ಎಕ್ಸಾಂಪಲ್ ಆಗಿ ಸೈಕಾನನ್ನು ನೋಡ್ತಾ ಇದ್ದೀವಿ. ಹೆಕ್ಸಾಕ್ಟಿನೆಲ್ಲಿಡಾಗೆ ಎಕ್ಸಾಂಪಲ್ ಆಗಿ ಯೂಪ್ಲೆಕ್ಟೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ದೆನ್ ಡೆಸ್ಮೋಸ್ಪಾಂಜಿಯೇಟ್ಗೆ ಎಕ್ಸಾಂಪಲ್ ಆಗಿ ಸ್ಪಾಂಜಿಲ್ಲಾನ ನೋಡ್ತಾ ಇದ್ದೀವಿ. ದಿಸ್ ಈಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಇನ್ ಬ್ರೀಫ್, ಕ್ಲಾಸಿಫಿಕೇಶನ್ ಆಫ್ ಪೊರಿಫೆರಾ ಇನ್ ಬ್ರೀಫ್. ಸೊ ನೋಡಿ, ಒಂದ್ಸರಿ ನಾವು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ನ ನೋಡೋದಾದರೆ ನೋಡಿ, ಹೇಗೆ ನಾವು ಪ್ಲಾಂಟ್ ಕಿಂಗ್ಡಮ್ನ, ಅನಿಮಲ್ ಕಿಂಗ್ಡಮ್ನ ಜನರಲ್ ಫೀಚರ್ಸ್ನ 5 ಮಾರ್ಕ್ಸಿಗೆ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀವೋ, ಅದೇ ರೀತಿಯಾಗಿ ಎಕ್ಸಾಮ್ನಲ್ಲಿ ರೈಟ್ ಎನ್ಯೂಮರೇಟ್ ದ ಜನರಲ್ ಫೀಚರ್ಸ್ ಆಫ್ ಫೈಲಮ್ ಪೊರಿಫೆರಾ ಅಂತ ಹೇಳಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ you have in your exam, you have been asked in your examination ಅಲ್ಲಿ ಕೇಳುವಂತಹ ಚಾನ್ಸಸ್ ಇದೆ. ಸೊ these are the primitive multicellular animals commonly called as sponges. These are pore bearing animals, hence they are called as porifera. So these are aquatic, majority of them found in marine water. Then exhibit cellular grade organization and these show asymmetric ಸಿಮಿಟ್ರಿ ಇರೋದಿಲ್ಲ, ಅಸಿಮಿಟ್ರಿಕಲ್ ಆಗಿರುತ್ತೆ ಬಾಡಿ. ಸೊ ಬಾಡಿ ವಾಲ್ 2 layers are there. Outer dermal layer called as pinnacoderm, they possess the pinnacocytes. Inner gastral layer also called as choanodom and they possess the choanocytes. And then the body internal skeleton which is needle like and it is calcareous or some cases siliceous structure, these are called as spicules. and ಇದೆಲ್ಲ 1 ಮಾರ್ಕ್ಗೆ ಕ್ವೆಶ್ಚನ್ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. The body surface possesses numerous smaller pores. These pores are called as ostia, through which water enters into the body. There the spongocoel is present in which the water flows and this is called as water canal system. Inner gastral layer encloses a cavity called as spongocoel. ನೋಡಿ, sponges ಅಲ್ಲಿ ಬರುವಂತಹ ಕ್ಯಾವಿಟಿನ ಸ್ಪಾಂಜೋಸೀಲ್ ಅಂತ ಕರಿತೀವಿ. ಸೊ ವಿಚ್ ಓಪನ್ಸ್ ಎಕ್ಸ್ಟೀರಿಯರ್ ಬೈ ದ ಆಸ್ಕ್ಯುಲಮ್ನ ಮೂಲಕ ಅದು ಹೊರಗಡೆಗೆ ಓಪನ್ ಆಗುತ್ತೆ. Digestive system, nervous system, every system is, all the systems are absent. Digestion takes place by intracellularly and respiratory system, excretory system, nervous structure are absent that occurs by the alternative system. ಅಂದರೆ ರೆಸ್ಪಿರೇಷನ್ ಡಿಫ್ಯೂಷನ್ ಮೂಲಕ ಆಗುತ್ತೆ. ಎಕ್ಸ್ಕ್ರಿಷನ್ ವಾಟರ್ ಕ್ಯಾನಲ್ ಸಿಸ್ಟಮ್ನಲ್ಲಿ excretory product they will exits. Then reproduction occurs by the sexual mode and the asexual mode. Sexually, by the formation and fusion of gametes it takes place. Asexual reproduction ಹೇಗಾಗುತ್ತೆ? By the formation of buds and also by the fragmentation, etc. And these exhibits the regeneration. So this is about the general features of the sponges or the phylum Porifera.